ಅಕ್ಕ ಮೀಶೋನಲ್ಲಿ ಮೈಸೂರು ಸೆಮಿ ಸಿಲ್ಕ್ ಸ್ಯಾರೀಸ್ ಸಿಗತ್ತೆ ಅಲ್ವಾ, ಅದ್ರ ರಿವ್ಯೂನ ಕೊಡಿ ಅಂತ ಕೇಳ್ತಾನೆ ಇದ್ರಿ. ಹಾಗೆ ಇದೇ ಖುಷಿಗೆ ಇವತ್ತೊಂದು ಗಿವ್ ಅವೇ ಕೂಡ ಮಾಡೋಣ ಅಂತ ಅನ್ಕೊಂಡಿದೀನಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ನಾನು ಯೂಶಲಾಗಿ ಯಾವುದೇ ವಿಡಿಯೋ ಮಾಡಿದಾಗ ವಾಯ್ಸ್ ಓವರ್ನ ಕೊಡ್ತಾ ಇದ್ದೆ ಅಲ್ವಾ, ಬಟ್ ಇವತ್ತು ಫಾರ್ ಎ ಚೇಂಜ್ ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡೋ ಥರ ಅಂದರೆ ಚಿಟ್ ಚಾಟ್ ಕೈಂಡ್ ಆಫ್ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ಆ್ಯಕ್ಚುಲಿ 2 ರೀಸನ್ಸ್ ಇದೆ. ಒಂದಂತೂ ಅದರಲ್ಲಿ ಸೂಪರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದು ಏನು ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ರೀಸನ್ ಏನು ಅಂದರೆ, ಈ ರೀತಿ ಡೈರೆಕ್ಟ್ ವಿಡಿಯೋ ಮಾಡಿದಾಗ ನಾನು ನಿಮ್ಮ ಜೊತೆ, ನೀವು ನನ್ನ ಜೊತೆ ಮಾತಾಡ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಇಬ್ರಿಗೂ ಸಿಗುತ್ತೆ. ಸೊ ದಟ್ ನಮ್ಮಿಬ್ಬರ ಮಧ್ಯೆ ಕೂಡ ಕನೆಕ್ಟಿವಿಟಿ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ, ಅದು ಫಸ್ಟ್ ರೀಸನ್. ಇನ್ನು ಸೆಕೆಂಡ್ ರೀಸನ್ ಏನು ಅಂದರೆ, ಇವತ್ತಿಗೆ ನನ್ನ ಈ ಪ್ರೇಮ ಶಂಕರ್ ವ್ಲಾಗ್ಸ್ ಚಾನಲಲ್ಲಿ 10K ಅಂದರೆ 10,000 ಸಬ್ಸ್ಕ್ರೈಬರ್ಸ್ ಇರುವಂಥ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಕ್ರಿಯೇಟ್ ಆಗಿದೆ. ಹಾಗೆ ಸೇಮ್ ಡೇ ಇನ್ಸ್ಟಾಗ್ರಾಮಲ್ಲಿ 70,000 ಫಾಲೋವರ್ಸ್ನು ಕೂಡ ನಾನು ರೀಚ್ ಆಗಿದ್ದೀನಿ. ಸೊ ಎರಡೂ ಕೂಡ ಒಂದು ರೀತಿ ನನಗೆ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಅದರಲ್ಲೂ ಸೇಮ್ ಡೇ ಆಗಿರೋದಕ್ಕೆ ಸಖತ್ ಖುಷಿ ಆಗ್ತಾ ಇದೆ. ಸೊ ಅದೇ ರೀಸನ್ಗೆ ನಿಮ್ಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಡೈರೆಕ್ಟಾಗಿ ಈ ರೀತಿ ವಿಡಿಯೋನ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ರೀತಿ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಮತ್ತೆ ಈ ರೀತಿ ಯಾವಾಗಾದರೂ ಡೈರೆಕ್ಟ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನನ್ನ ಫಾಲೋ ಮಾಡ್ತಾ ಇದ್ದೀರಾ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನನಗಿಂತ ಒಳ್ಳೆ ಗ್ರೋತ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಈ ಡೈರೆಕ್ಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ಇದೇ ಖುಷಿಗೆ ಇವತ್ತೊಂದು ಗಿವ್ ಅವೇ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗಿವ್ ಅವೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ರೂಲ್ಸು ಕೂಡ ತುಂಬ ಸಿಂಪಲ್ ಆಗಿದೆ. ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ಸೊ ಹೇಗೆ ಇದರಲ್ಲಿ ವಿನ್ ಆಗಬೇಕು ಎಲ್ಲದನ್ನೂ ಕೂಡ ವಿಡಿಯೋ ಎಂಡಲ್ಲಿ ಡೀಟೇಲಾಗಿ ಹೇಳ್ತೀನಿ. ಸೊ ದಟ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಯಿತಾ. ಹಾಗೆ ತುಂಬ ಜನ ನನ್ನ ಮೀಶೋ ಪ್ರಾಡಕ್ಟ್ಸ್ ಹಾಲ್ಸ್ನ ನೋಡಿ, ಅಕ್ಕ ಮೀಶೋನಲ್ಲಿ ಮೈಸೂರು ಸೆಮಿ ಸಿಲ್ಕ್ ಸ್ಯಾರೀಸ್ ಸಿಗತ್ತೆ ಅಲ್ವಾ, ಅದರ ರಿವ್ಯೂನ ಕೊಡಿ ಅಂತ ಕೇಳ್ತಾನೆ ಇದ್ರಿ. ಸೊ ಇವತ್ತು ಈ ವಿಡಿಯೋನಲ್ಲಿ ಒಂದು ಸೀರೆ ತರಿಸಿದ್ದೀನಿ. ಸೊ ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ತರಿಸಿರೋಂಥ ಸೀರೆ, ಅದರದ್ದು ರಿವ್ಯೂನ ಕೊಡ್ತೀನಿ. ಜೊತೆಗೆ ಒಂದಿಷ್ಟು ಡ್ರೆಸ್ಗಳು ಹಾಗೆ ಜ್ಯುವೆಲ್ರೀಸ್ ಕೂಡ ಎಲ್ಲದ್ರದ್ದು ರಿವ್ಯೂನ ಕೊಡ್ತೀನಿ. ಹೇಗಿದೆ, ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ. ನೋಡೋಣ ಈಗ ಒಂದೊಂದೇ ಸೀರೆ ಮತ್ತು ಡ್ರೆಸ್ಗಳನ್ನೆಲ್ಲ. ಫಸ್ಟ್ ಈಗ ನಾನು ಉಟ್ಕೊಂಡಿರೋ ಈ ಡ್ರೆಸ್ ಡೀಟೇಲ್ಸೇ ಕೊಟ್ಬಿಡ್ತೀನಿ. ಯಾಕೆ ಅಂದರೆ ಆಮೇಲೆ ಅಕ್ಕ ನಿಮ್ಮ ಡ್ರೆಸ್ ಡೀಟೇಲ್ಸ್ ಕೊಡಿ, ನೀವು ಉಟ್ಕೊಂಡಿರೋ ಡ್ರೆಸ್ ಎಲ್ಲಿ ತೊಗೊಂಡಿದ್ದು ಅಂತಲೇ ಕೇಳ್ತಾ ಇರ್ತೀರಾ. ಇದನ್ನು ಕೂಡ ನಾನು ಮೀಶೋಯಿಂದನೇ ತೊಗೊಂಡಿದ್ದು. ವಿಸ್ಕೋ ಆರೆಂಜ್ ಎಂಬ್ರಾಯ್ಡ್ರಿ ಸ್ಟ್ರೈಟ್ ಕುರ್ತಾ. ಇದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದರದ್ದೇ ಒಂದು ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋನು ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡಿದ್ದೆ. ತುಂಬಾ ವೈರಲ್ ಆಗಿತ್ತು. ತುಂಬ ಜನ ಇದನ್ನು ಇಷ್ಟಪಟ್ಟು ಪರ್ಚೇಸ್ ಕೂಡ ಮಾಡಿದ್ದಾರೆ. ಹಾಗೆ ಈ ದುಪ್ಪಟ್ಟದ್ರಲ್ಲಿ ಬಂದಿರುವಂಥ ಪ್ರಿಂಟ್ ಅಂತೂ ಎಷ್ಟು ಯೂನಿಕ್ ಆಗಿದೆ ನೋಡಿ. ಒಟ್ನಲ್ಲಿ ಈ ಡ್ರೆಸ್ನ ನೋಡಿದವ್ರು ಯಾರಿಗೂ ಇಷ್ಟ ಆಗಿಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಹಾಗೆ ಈ ಪ್ಯಾಂಟ್ ಲೆಂತ್ ಕೂಡ ಚೆನ್ನಾಗಿದೆ, ಜೊತೆಗೆ ಪ್ಯಾಂಟಲ್ಲಿ ಪಾಕೆಟ್ ಕೂಡ ಬರುತ್ತೆ. ಬಟ್ ಡ್ರೆಸ್ಗೆ ಲೈನಿಂಗ್ ಇಲ್ಲ. ಅದೊಂದನ್ನು ಬಿಟ್ಟರೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ನನಗಂತೂ ಈ ಡ್ರೆಸ್ಸಲ್ಲಿ ಈ ವೇಲ್ ಸಾಫ್ಟ್ನೆಸ್ಸು ಮತ್ತು ವೇಲಲ್ಲಿ ಬಂದಿರೋ ಪ್ರಿಂಟು, ಜೊತೆಗೆ ಈ ನೆಕ್ ಪಾರ್ಟಲ್ಲಿರೋ ಡಿಸೈನ್ ಅಂತೂ ಸಖತ್ ಇಷ್ಟ ಆಯಿತು. ಹಾಗೆ ನಾನು ಗೆಟ್ ರೆಡಿ ವಿತ್ ಮೀ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ವಿಡಿಯೋನಲ್ಲಿ ವೇರ್ ಮಾಡಿರೋ ಜ್ಯುವೆಲ್ರಿ ಇದನ್ನು ಕೂಡ ನಾನು ಮೀಶೋಯಿಂದನೇ ತರಿಸ್ಕೊಂಡಿದ್ದು. ಈ ಡ್ರೆಸ್ಗೆ ಈ ಜ್ಯುವೆಲ್ರಿ ಅಂತೂ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು. ಜಸ್ಟ್ ಈ ಡ್ರೆಸ್ಗೆ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಥರದ ಸೀರೆಗಳಿಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ಯಾಕೆಂದರೆ ಸಿಂಪಲ್ ಆಗಿದೆ. ಸಿಂಪಲ್ ಲುಕ್ನ ಇಷ್ಟಪಡೋರ್ಗಂತೂ ಡೆಫಿನೆಟ್ ಆಗಿ ಇದು ಇಷ್ಟ ಆಗುತ್ತೆ. ಹಾಗೆ ನೆಕ್ಸ್ಟ್ ಸೀರೆ ಬಂದು ನೀವು ತುಂಬ ದಿನದಿಂದ ಕೇಳ್ತಾ ಇದ್ದಿದ್ದಂಥ ಮೈಸೂರು ಸೆಮಿ ಸಿಲ್ಕ್ ಸ್ಯಾರಿ. ನಾನಿಲ್ಲಿ ಚಾಕ್ಲೇಟ್ ಬ್ರೌನ್ ಕಲರ್ ಸ್ಯಾರಿನ ತರಿಸ್ಕೊಂಡಿದ್ದೀನಿ. ನೀವು ಇನ್ಸ್ಟಾನಲ್ಲಿ ಅಥವಾ ಯೂಟ್ಯೂಬಲ್ಲಿ ಮಧುಗೌಡ ಅವರು ಈ ಸೀರೆ ಉಟ್ಕೊಂಡು ಮಾಡಿರೋ ರೀಲ್ನ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಅದು ಕೂಡ ತುಂಬಾ ವೈರಲ್ ಆಗಿತ್ತು. ಸೊ ಈ ಕಲರ್ ಕಾಂಬಿನೇಷನ್ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಯಿತು. ಸೊ ನನಗೂ ಇಷ್ಟ ಆಗಿನೇ ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಮೀಶೋಯಿಂದ ತರಿಸಿರೋ ಈ ಸ್ಯಾರಿ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಕ್ವಾಲಿಟಿ ಅಂತೂ ಸೂಪರ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಇದ್ರ ಬಾರ್ಡ್ರ್ ಬಂದಿದೆ ಅಲ್ವಾ, ಅದರಲ್ಲಿ ಬಂದಿರೋ ಡಿಸೈನ್ ಅಂತೂ ತುಂಬಾ ಯೂನಿಕ್ ಆಗಿದೆ. ಪರ್ಫೆಕ್ಟ್ ಡಿಸೈನ್ ಫಿನಿಶಿಂಗ್ ಕೊಟ್ಟಿದ್ದಾರೆ.
ಈ ಸ್ಯಾರಿಗೆ ನಾವು ವೈಟ್ ಬ್ಲೌಸ್‌ನು ಕೂಡ ಮ್ಯಾಚ್ ಮಾಡ್ಕೋಬಹುದು. ಬಟ್ ನಾನು ಇದೇ ಸ್ಯಾರಿ ಜೊತೆ ಬಂದಿರೋ ಬ್ಲೌಸ್ ಪೀಸ್‌ನೇ ಕಟ್ ಮಾಡಿ ಸ್ಟಿಚ್ ಮಾಡಿಸೋದಕ್ಕೆ ಅಂತ ಕೊಟ್ಟಿದ್ದೀನಿ. ಹಾಗೆ ನಾನು ಕಿಚನ್ ಟೂರ್ ವಿಡಿಯೋನಲ್ಲಿ ವೇರ್ ಮಾಡಿರೋ ಈ ಬ್ಲೌಸ್ ಬಗ್ಗೆ ಅಂತೂ ತುಂಬಾ ಜನ ಕೇಳ್ತಾ ಇದ್ರಿ. ಇದನ್ನ ನಾನು ಅಮೆಜಾನಿಂದ ತರಿಸ್ಕೊಂಡಿದ್ದು. ಕ್ವಾಲಿಟಿ ಇದ್ರದ್ದು ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಬ್ಲೌಸ್ ಲಿಂಕ್‌ನು ಕೂಡ ಕೊಟ್ಟಿರ್ತೀನಿ. ಹಾಗೆ ಇದು ಬಂದು ನನ್ನ ಮದುವೆ ಟೈಮಲ್ಲಿ ತಗೊಂಡಿರೋಂಥ ಸೀರೆ. ಇದ್ರ ಬ್ಲೌಸ್ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ. ಹಾಗಾಗಿ ಈ ಸೀರೆನ ತುಂಬಾ ದಿನದಿಂದ ನಾನು ಯೂಸೇ ಮಾಡಿರಲಿಲ್ಲ, ಅಂದರೆ ವೇರೇ ಮಾಡಿರಲಿಲ್ಲ. ಬಟ್ ಈಗ ಮೀಶೋನಲ್ಲಿ ಮ್ಯಾಚಿಂಗ್ ಬ್ಲೌಸಸ್ಗೆ ಏನು ಕಡಿಮೆನಾ, ನಮ್ಮ ಹತ್ರ ಯಾವ ಕಲರ್ ಸೀರೆ ಇದೆಯೋ ಆ ಕಲರ್ ಬ್ಲೌಸ್ ಪೀಸ್ನ ಆರಾಮಾಗಿ ತೊಗೊಂಡ್ಬಿಡ್ಬೋದು. ಅಥವಾ ನಮ್ಗೆ ಇಷ್ಟ ಆಗುವಂಥ ಕಲರ್ ಬ್ಲೌಸ್ ಪೀಸ್ನ ತಗೊಂಡು ನಾವು ಕಾಂಟ್ರಾಸ್ಟಲ್ಲೂ ಕೂಡ ಅದನ್ನು ಮ್ಯಾಚ್ ಮಾಡ್ಕೋಬೋದು. ನಾನು ಈ ಸೀರೆ ಬಾರ್ಡ್ರಿಗೆ ಮ್ಯಾಚ್ ಆಗೋ ಥರ ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ನ ತರಿಸ್ಕೊಂಡಿದ್ದೀನಿ. ಇದು ಮಗ್ಗಮ್ ವರ್ಕ್ ಇದೆ. ನಾರ್ಮಲ್ ಎಂಬ್ರಾಯ್ಡ್ರಿ ಬ್ಲೌಸಸ್ ಕೂಡ ಸಿಗುತ್ತೆ. ಜಸ್ಟ್ 200 ರುಪೀಸ್ಗೆಲ್ಲ ನಿಮ್ಗೆ ಎಂಬ್ರಾಯ್ಡ್ರಿ ಬ್ಲೌಸಸ್ ಸಿಗುತ್ತೆ. ಮಗ್ಗಮ್ ವರ್ಕ್ ಬೇಕು ಅಂದರೆ 300-350 ರೇಂಜಲ್ಲಿ ಇರುತ್ತೆ. ಸೊ ನಾರ್ಮಲ್ ಆಗಿ ನಾವು ಹೊರಗಡೆ ಬ್ಲೌಸಸ್ಗೆಲ್ಲ ಡಿಸೈನ್ಸ್ ಹಾಕಿಸ್ತೀವಿ, ಮಗ್ಗಮ್ ವರ್ಕ್ ಹಾಕಿಸ್ತೀವಿ ಅಂದರೆ ಅಬೋವ್ 800 ಇರುತ್ತೆ ಅಲ್ವಾ. ಸೊ ಈ ರೀತಿ ಜಸ್ಟ್ 300, 400, 500ಗೆಲ್ಲ ಇಷ್ಟು ಒಳ್ಳೆ ಡಿಸೈನ್ಸ್ ಸಿಗುತ್ತೆ ಅಂದರೆ ಆರಾಮಾಗಿ ಇದನ್ನು ತಗೊಂಡು ನಾವು ಮ್ಯಾಚ್ ಮಾಡ್ಕೋಬೋದು. ಹಾಗೆ ನಾವು ಈ ಕಾಸ್ಟ್ಲಿ ಸೀರೆಗಳನ್ನೆಲ್ಲ ವೇರ್ ಮಾಡೋದು ತುಂಬಾನೇ ರೇರ್ ಅಲ್ವಾ. ಹಾಗಾಗಿ ಈ ಬ್ಲೌಸಸ್ಗಳು ಬೆಸ್ಟ್ ಅಂತ ಅನ್ಸುತ್ತೆ. ಇಲ್ಲಿ ನಾನು ತರಿಸಿರೋ ಈ 3 ಬ್ಲೌಸ್ ಪೀಸಸ್ಸಲ್ಲೂ ಕೂಡ ನನಗೆ ಪರ್ಸ್ನಲಿ ರೆಡ್ ಕಲರ್ ಬ್ಲೌಸ್ ಪೀಸ್ ಅಂತೂ ಸಖತ್ ಇಷ್ಟ ಆಯಿತು. ಯಾಕೆ ಅಂದರೆ ಇದರ ಮೇಲ್ಗಡೆ ಬಂದಿರೋ ಡಿಸೈನ್ ಫಿನಿಶಿಂಗ್ ಅಂತೂ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ. ಸೊ ಇದೇ ಸೇಮ್ ಡಿಸೈನನ್ನೇ ನಮ್ಮ ಹತ್ರ ಇರುವಂಥ ಬ್ಲೌಸ್ ಪೀಸ್ಗೆ ಹೊರಗಡೆ ಎಂಬ್ರಾಯ್ಡ್ರಿ ಮಾಡಿಸ್ತೀವಿ, ಈ ಥರ ಮಗ್ಗಮ್ ವರ್ಕ್ ಮಾಡಿಸ್ತೀವಿ ಅಂದರೆ 1000 ರುಪೀಸ್ ನಾವು ಮಿನಿಮಮ್ ಕೊಡಲೇಬೇಕಾಗತ್ತೆ. ಇಲ್ಲಿ ಜಸ್ಟ್ 400 ಸಮಥಿಂಗಿಗೆ ನನಗೆ ಈ ಬ್ಲೌಸ್ ಪೀಸ್ ಸಿಕ್ಕಿದೆ. ಇದೇ ಪ್ಯಾಟ್ರನಲ್ಲಿ ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ ಏನಾದರೂ ಸಿಕ್ಕಿದ್ರೆ ನನಗಂತೂ ಸಖತ್ ಖುಷಿ ಆಗ್ತಾ ಇತ್ತು. ಬಟ್ ಇದರಲ್ಲಿ ರೆಡ್ ಕಲರ್ ಮಾತ್ರ ಇದ್ದಿದ್ದು. ಸೊ ಅದನ್ನ ಒಂದನ್ನು ತರಿಸ್ಕೊಂಡಿದ್ದೀನಿ. ನೋಡ್ತೀನಿ ಮೀಶೋನಲ್ಲಿ ಸರ್ಚ್ ಮಾಡಿ ಇದೇ ಥರ ಕರೆಕ್ಟಾಗಿ ಫಿನಿಶಿಂಗ್ ಬಂದಿರೋಂಥ ಬ್ಲೌಸ್ ಪೀಸ್ಗಳ ಏನಾದರೂ ಡಿಸೈನ್ ಸಿಕ್ಕರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮರಿದೇ ಒಂದ್ಸರಿ ಚೆಕ್ ಮಾಡಿ. ಹಾಗೆ ಇದು ನೆಕ್ಸ್ಟ್ ಪಿಂಕ್ ಕಲರ್ ಬ್ಲೌಸ್ನ ತರಿಸ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ. ಹೆವಿ ವರ್ಕನ್ನು ಇಷ್ಟಪಡೋರಿಗೆ ಇದು ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ. ಬಟ್ ಈ ಬ್ಲೌಸ್ ಪೀಸಲ್ಲಿ ಒಂದು ಫಾಲ್ಟ್ ಏನು ಅಂದರೆ ಇಲ್ಲಿ ಕೆಳಗಡೆ ಅವರು ಎಂಬ್ರಾಯ್ಡ್ರಿ ಮಾಡಿಲ್ಲ, ಈ ರೀತಿ ಚಮ್ಕಿನ ಅಟ್ಯಾಚ್ ಮಾಡಿದ್ದಾರೆ ಗಮ್ ಹಾಕಿ. ಅದು ಮೇ ಬಿ ಕಿತ್ಕೊಳ್ಳುತ್ತೆ ಅಂತ ನನಗನ್ಸುತ್ತೆ. ನೆಕ್ಸ್ಟ್ ಲೇಡೀಸಿಗೆ ತುಂಬ ಇಷ್ಟ ಆಗೋ ಸ್ಲಿಂಗ್ ಬ್ಯಾಗ್ನ ತರಿಸಿದ್ದೆ. ಮೊದಲಾದರೆ ನನ್ನ ಮಗ ಚಿಕ್ಕವನಿದ್ದಿದ್ದರಿಂದ ದೊಡ್ಡ ದೊಡ್ಡ ಬ್ಯಾಗ್ನೇ ಕ್ಯಾರಿ ಮಾಡಬೇಕಾಗ್ತಾ ಇತ್ತು. ಅದ್ರ ಪೂರ್ತಿ ಅವನ ಐಟಮ್ಸ್ಗಳೇ ತುಂಬಿಡ್ತಾ ಇತ್ತು. ಬಟ್ ಈಗ ಒಂದು ಸ್ವಲ್ಪ ಓಕೆ ಅನಿಸುತ್ತೆ. ಚಿಕ್ಕ ಮಕ್ಕಳಿದ್ರೆ ನಿಮಗೂ ಅದ್ರ ಐಡಿಯಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು ಇರಲಿ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೆ. ಕ್ವಾಲಿಟಿ ಇದು ಕೂಡ ತುಂಬ ಚೆನ್ನಾಗಿದೆ. ಜಸ್ಟ್ 200 ಸಮಥಿಂಗಿಗೆ ಇದು ಸಿಕ್ಕಿರೋದು. ಇಷ್ಟು ಒಳ್ಳೆ ಕ್ವಾಲಿಟಿ 200 ಸಮಥಿಂಗ್ ಅಂದರೆ ಆರಾಮಾಗಿ ಕೊಟ್ಟು ತೊಗೋಬೋದು. ಇದರಲ್ಲಿ ನಮಗೆ ತುಂಬ ಕಲರ್ಸ್ ಆಪ್ಷನ್ ಸಿಗುತ್ತೆ. ನಾನು ಇದು ಇರಲಿ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಚಾಪರ್ನು ಕೂಡ ತರಿಸ್ಕೊಂಡಿದ್ದೆ, ಬಿಗ್ ಸೈಜ್ದು ಮತ್ತು ಸ್ಮಾಲ್ ಸೈಜ್ದು. ಬಿಗ್ ಸೈಜಲ್ಲಿ 5 ಬ್ಲೇಡ್ಸ್ ಬರುತ್ತೆ, ಸ್ಮಾಲ್ರಲ್ಲಿ 3 ಬ್ಲೇಡ್ಸ್ ಬರುತ್ತೆ. ಸೊ ನಾವು ಎಮರ್ಜೆನ್ಸಿ ಕೆಲಸ ಮಾಡ್ತಾ ಇರುವಾಗ ಇದು ತುಂಬಾ ಯೂಸ್ ಆಗುತ್ತೆ. ಅದರಲ್ಲೂ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡುವಾಗಲಂತೂ ಇದು ಬೇಕೇ ಬೇಕು. ನನ್ನ ಹತ್ರ ಮೊದಲೊಂದಿತ್ತು, ಅದು ಹಾಳಾಗಿತ್ತು ಅಂತ ಹೇಳಿ ಇದನ್ನು ತರಿಸಿದ್ದೀನಿ. ಇನ್ನು ಮನೆಯಲ್ಲಿ ಟಾರ್ಟೈಸ್ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಂತ ರಿಯಲ್ ಆಮೆನ ತಂದು ಇಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಇದೊಂದನ್ನು ತರಿಸ್ಕೊಂಡಿದ್ದೆ. ಜಸ್ಟ್ 100 ಸಮಥಿಂಗ್ ಅಷ್ಟೇ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಗ್ಲಾಸ್ ಮೆಟೀರಿಯಲ್ ಇದು. ನಮ್ಮ ಮನೆಯಲ್ಲಿ ಲಿವಿಂಗ್ ರೂಮಲ್ಲಿ ಕಾರ್ನರಲ್ಲಿ ಇಡೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಬೇಕಿದ್ದರೆ ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದ್ರ ಲಿಂಕು ಅಂತ ಹೇಳಲ್ಲ, ಆಲ್ಮೋಸ್ಟ್ ನಾನು ಇಲ್ಲಿ ತೋರಿಸ್ತಾ ಇರೋ ಅಂತ ಪ್ರತಿಯೊಂದು ಐಟಮ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಈ ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡನ್ನು ತರಿಸ್ಕೊಂಡಿದ್ದೆ. ಇದರಲ್ಲಿ ನನಗೆ ಸೈಜಸ್ ತುಂಬಾ ಕನ್ಫ್ಯೂಷನ್ ಆಯಿತು. ಅದಕ್ಕೆ 2 ಸೈಜನ್ನು ತರಿಸ್ಕೊಂಡೆ. 40-32 ಪರ್ಫೆಕ್ಟ್ ಆಗಿದೆ. ಈಗ ನಾನು ತೋರಿಸ್ತಾ ಇದ್ದೀನಲ್ವ ಇದು. ಇನ್ನೊಂದು ಬಂದು 35x31 ಬರುತ್ತೆ. ಅದು ತುಂಬ ಚಿಕ್ಕದು ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಈಗಂತೂ ಜೀನ್ಸ್ ಪ್ಯಾಂಟ್ ಬದಲು ಈ ಬೆಲ್ ಬಾಟಮ್ ಟ್ರೌಸರ್ಸೇ ತುಂಬ ಟ್ರೆಂಡಿಂಗಲ್ಲಿ ಇರೋದಲ್ವಾ. ಇದರಲ್ಲಿ ನಮಗೆ ಮಲ್ಟಿಪಲ್ ಕಲರ್ಸ್ ಆಪ್ಷನ್ ಸಿಗುತ್ತೆ. ಹಾಗೆ ಇದರ ಕ್ಲಾತು ಅಷ್ಟೇ ಬ್ರೀತಬಲ್ ಕ್ಲಾತ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನೇ ಪ್ರಿಫರ್ ಮಾಡ್ತಾರೆ. ಇನ್ನು ಇದು ಈ ರೀತಿ ಸ್ಟ್ರೆಚಬಲ್ ಕೂಡ ಇರುತ್ತೆ. ಆರಾಮಾಗಿ ಫಿಟ್ಟಿಂಗ್ ಕೂಡ ಪರ್ಫೆಕ್ಟಾಗಿ ಆಗುತ್ತೆ. ಇವನ್ನ ನಾವು ಮನೆಯಲ್ಲೂ ವೇರ್ ಮಾಡ್ಬೋದು ಅಥವಾ ಹೊರಗಡೆ ಹೋಗ್ತಿದ್ದೀವಿ ಅಂದಾಗಲೂ ಕೂಡ ವೇರ್ ಮಾಡ್ಕೋಬೋದು. ತುಂಬಾ ಕಂಫರ್ಟಬಲ್ ಅನಿಸುತ್ತೆ. ಜಸ್ಟ್ 250-300 ಸಮಥಿಂಗಿಗೆ 2 ಪೀಸಸ್ ಸಿಗುತ್ತೆ. ನಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನಾವು ತಗೋಬೋದು. ತುಂಬ ರೀಸನಬಲ್ ಅನಿಸುತ್ತೆ ಅಲ್ವಾ.
ಇದೆಲ್ಲದ್ರ ಜೊತೆ ಒಂದಿಷ್ಟು ಡೆಕೋರೇಟಿವ್ ಪೀಸಸ್‌ಗಳನ್ನು ಕೂಡ ತರಿಸಿದ್ದೆ. ಈಗ ಇದೆಲ್ಲದನ್ನು ಕೂಡ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ. ಆಕ್ಚುಲಿ ನಾನು 10 ಡೆಕೋರೇಟಿವ್ ಪೀಸಸ್‌ನ ತರಿಸಿದ್ದು. ಅದರಲ್ಲಿ 5 ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಬಟ್ ಈ 5 ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಫಿನಿಶಿಂಗು ಎಲ್ಲನೂ ಚೆನ್ನಾಗಿದೆ. ಹಾಗಾಗಿ ನಿಮಗೂ ಇಷ್ಟ ಆಗ್ಬೋದು ಅಥವಾ ಒಂದು ವೇಳೆ ನೀವು ತಗೋಬೇಕು ಅಂತ ಇದ್ರೆ ಮೇ ಬಿ ಯೂಸ್ ಆಗ್ಬೋದು ಅಂತ ಈ 5 ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಪ್ರಾಡಕ್ಟ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವುದೇ ಪ್ರಾಡಕ್ಟ್ ಇಷ್ಟ ಆಗಿ ತಗೋಬೇಕು ಅಂದ್ರೆ ಮಿಸ್ ಮಾಡದೆ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಿ. ಇನ್ನು ಇವತ್ತು ಮಾಡ್ತಾ ಇರುವಂತ ಈ ಗಿವ್ ಅವೇ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆದವ್ರಿಗೆ ಈ ಸ್ಟೀಮರ್ ನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಇದನ್ನ ಕೂಡ ನಾನು ಮೀಶೋ ಇಂದಾನೆ ತರಿಸ್ಕೊಂಡಿದ್ದು. ಒಂದ್ ವೇಳೆ ನಿಮ್ಗೆ ಇದ್ರ ರಿವ್ಯೂನ ಚೆಕ್ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಲಿಂಕ್ನು ಕೂಡ ಕೊಟ್ಟಿರ್ತೀನಿ. ನೀವು ಹೋಗಿ ಆರಾಮಾಗಿ ಚೆಕ್ ಮಾಡ್ಕೋಬಹುದು. ಇನ್ನು ಈ ಗಿವ್ ಅವೇ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರೂಲ್ಸ್ ಏನು ಅಂದ್ರೆ, ಸೊ ರೂಲ್ಸ್ ಅಂತೂ ತುಂಬಾ ಸಿಂಪಲ್. ಜಸ್ಟ್ ಎರಡೇ ರೂಲ್ಸ್ ಇರೋದು. ಅದರಲ್ಲಿ ಒಂದೇನು ಅಂದ್ರೆ, ನನ್ನ ಈ ಪ್ರೇಮಶಂಕರ್ ವ್ಲಾಗ್ಸ್ ಚಾನೆಲ್ನ ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರಬೇಕು. ಇದು ಕಂಪಲ್ಸರಿ. ಹಾಗೆ ನೆಕ್ಸ್ಟ್ ರೂಲ್ ಏನು ಅಂದರೆ, ಮೊನ್ನೆ ನಾನೊಂದು ಸ್ಟಾಪ್ ಜಡ್ಜಿಂಗ್ ಹೌಸ್ ವೈಫ್ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೆ ಅಲ್ವಾ. ಸೊ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನಗೆ ಜೆನ್ಯೂನ್ ಆಗಿ ಕಮೆಂಟ್ ಮಾಡಬೇಕು. ಇದರಲ್ಲಿ ಯಾರು ಕಮೆಂಟ್ ಜೆನ್ಯೂನ್ ಅಂತ ಅನ್ಸುತ್ತೋ ಅವರೇ ಈ ಗಿವ್ ಅವೇ ವಿನ್ನರ್. ಅದಕ್ಕೆ ನೀವು ಕಮೆಂಟ್ ಮಾಡುವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಅಲ್ಲಿ ಮೆನ್ಷನ್ ಮಾಡಿ. ಸೊ ದಟ್ ಯಾರು ವಿನ್ ಆಗಿರ್ತಾರೋ ಅವ್ರಿಗೆ ನಾನು ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ ಅವ್ರ ಅಡ್ರೆಸ್ನ ಕಲೆಕ್ಟ್ ಮಾಡಿಕೊಂಡು ಅವ್ರ ಪ್ರೈಸಸ್ನ ಅವರಿಗೆ ತಲುಪಿಸ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ವಾ, ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಅಂಡ್ ಟೇಕ್ ಕೇರ್.